ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೂಮನೆ. ಸಾಗರ ತಾಲೂಕಿನ 58 ಪ್ರೌಢಶಾಲೆಗಳಲ್ಲಿ 45 ಪ್ರೌಢಶಾಲೆ ದಾಖಲಿಸಿದೆ. 100% ಫಲಿತಾಂಶ. ಬಿಜೆಪಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಪ್ರತಿಭಟನೆ, ವಾಗ್ದಾಳಿ. ಇದು ಕಾಂಗ್ರೆಸ್ಸಿನ ಕೆಟ್ಟ ಹವ್ಯಾಸ. ನಾಗರಕೊಡಿಗೆಯಲ್ಲಿ ರಂಜಿಸಿದ ಹನುಮಗಿರಿ ಯಕ್ಷಮೇಳದ ವಿಶೇಷ. ಈ ಬಾರಿಯ SSLC ಪರೀಕ್ಷೆ ಫಲಿತಾಂಶದಲ್ಲಿ ಸಾಗರದ ಒಟ್ಟು 58 ಪ್ರೌಢಶಾಲೆಗಳಲ್ಲಿ 45 ಶಾಲೆಗಳು 100% ಫಲಿತಾಂಶ ದಾಖಲಿಸುವ ಮೂಲಕ ದಾಖಲೆ ಸೃಷ್ಟಿಸಿದೆ. ಇಲ್ಲಿಯ ಉರ್ದು ಸರ್ಕಾರಿ ಪ್ರೌಢಶಾಲೆ ಸತತ 9ನೇ ಬಾರಿ 100% ದಾಖಲಿಸಿರುವುದು ಮತ್ತೊಂದು ವಿಶೇಷ. ಸಾಗರ ತಾಲೂಕಿನಲ್ಲಿ ಒಟ್ಟು 2919 ವಿದ್ಯಾರ್ಥಿಗಳು ಪರೀಕ್ಷೆ ಕುಳಿತಿದ್ದು, ಇದರಲ್ಲಿ 2890 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕೇವಲ 27 ವಿದ್ಯಾರ್ಥಿಗಳು ಮಾತ್ರ ಪ್ರಥಮ ಪರೀಕ್ಷೆಯಲ್ಲಿಯೇ ಅನುತ್ತೀರ್ಣರಾಗಿರುತ್ತಾರೆ. ಒಟ್ಟು 99.36 ಫಲಿತಾಂಶ ದಾಖಲೆಯೊಂದಿಗೆ ಜಿಲ್ಲೆಯಲ್ಲಿ 2ನೇ ಸ್ಥಾನ ಸಾಗರ ಗಳಿಸಿದೆ. ಸಾಗರದ RMS ಉರ್ದು, ಬರೂರು, ಆವಿನಹಳ್ಳಿ, ನಾಗವಳ್ಳಿ, ಬಿಳಿಗಾರು, ಹುಲಿದೇವರಬನ, ಕಾನ್ಲೆ, ತಡಗಳಲೆ, ಬ್ಯಾಕೋಡು, ML ಹಳ್ಳಿ, ಉಳ್ಳೂರು ಈ 11 ಸರ್ಕಾರಿ ಪ್ರೌಢಶಾಲೆಗಳು, ವಸತಿ ಶಾಲೆಗಳಾದ ಮೌಲಾನಾ ಆಜಾದ್ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಆವಿನಹಳ್ಳಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಆವಿನಹಳ್ಳಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ತಾಳಗುಪ್ಪ, ಮುರಾರ್ಜಿ ವಸತಿ ಶಾಲೆ ಕೆಳದಿ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಎಡೆಹಳ್ಳಿ, ಇಂದಿರಾ ಗಾಂಧಿ ವಸತಿ ಶಾಲೆ ತುಮರಿ ಈ 7 ವಸತಿ ಶಾಲೆಗಳು, ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ, ಹಾಜಿ ಕೋಯ, H ಶಿವಲಿಂಗಪ್ಪ MGN ಪೈ ಪ್ರೌಢಶಾಲೆ, ಜ್ಞಾನ ಸಹ್ಯಾದ್ರಿ ಎಡೆಹಳ್ಳಿ, SVV ತ್ಯಾಗರ್ತಿ, ನಲಂದ ಪ್ರೌಢಶಾಲೆ ತಾಳಗುಪ್ಪ, ಪ್ರೌಢಶಾಲೆ ಕೆಡಲ್ಸರ, ಸೆಂಟ್ ಅಂತೋನಿ, ಮಲೆನಾಡು ಪ್ರೌಢಶಾಲೆ ಗೌತಮಪುರ, ಇಕ್ಕೇರಿ ಪ್ರೌಢಶಾಲೆ ಎಡಜಿಗಳೆಮನೆ, KVNN ಜೋಗ್, ಚನ್ನಮ್ಮಾಜಿ ಐಗಿನಬೈಲು, ಶಾಂತವೇರಿ ಗೋಪಾಲಗೌಡ ಸೈದೂರು ಈ 14 ಅನುದಾನಿತ ಪ್ರೌಢಶಾಲೆಗಳು ಹಾಗೂ ಸೇವಾಸಾಗರ, ರಬಿಯಾ ಆಂಗ್ಲ ಮಾಧ್ಯಮ, ಆಯುಷ್ ಐಡ್ರೋಸ್, ಪ್ರಜ್ಞಾಭಾರತಿ, ರಾಮಕೃಷ್ಣ ವಸತಿ ಶಾಲೆ ML ಹಳ್ಳಿ, ಕೊಡಚಾದ್ರಿ ಪ್ರೌಢಶಾಲೆ ಗಿಣಿವಾರ, ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ರಬಿಯಾ ಪಬ್ಲಿಕ್ ಶಾಲೆ, ರಾಮಕೃಷ್ಣ ಪ್ರೌಢಶಾಲೆ ಸಾಗರ, ಸಾಧನಾ ವಿದ್ಯಾಕೇಂದ್ರ ಆನಂದಪುರ, ವಿದ್ಯಾಭಾರತಿ ಗೌತಮಪುರ, ಕ್ರಿಯೇಟಿವ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಚಾಪುರ, ಸಂತ ಜೋಸಫ್ ಮಂಕಳಲೆ ಈ 13 ಖಾಸಗಿ ಶಾಲೆಗಳು 100% ಫಲಿತಾಂಶ ಪಡೆದಿರುವ ಪ್ರೌಢಶಾಲೆಗಳು. ಆಚಾಪುರ ಕ್ರಿಯೇಟಿವ್ ಶಾಲೆಯ ಪೂರ್ವ ಪಾಟೇಲ್ 625ಕ್ಕೆ 620 ಅಂಕ, ಸಾಗರದ ರಾಮಕೃಷ್ಣ ವಿದ್ಯಾಲಯದ ಪ್ರಣವ್ KP 619, ಶ್ರೇಯಾ P 618, ಸಾಗರದ MGN ಪೈ ಪ್ರೌಢಶಾಲೆಯ ಅಂಕಿತಾ BB 617, ಮಂಕಳಲೆ ಸೆಂಟ್ ಜೋಸಫ್ ಕೆವಿನ 617 ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು. ಸಾಗರ ತಾಲೂಕು ಉತ್ತಮ ಫಲಿತಾಂಶ ನೀಡಿದ್ದಕ್ಕಾಗಿ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಇನ್ನು ಫಲಿತಾಂಶದ ಕುರಿತು ಮಾಹಿತಿ ನೀಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಅವರು ಹೀಗೆ ಸಂತೋಷ ಹಂಚಿಕೊಂಡಿದ್ದಾರೆ. ಫಲಿತಾಂಶವನ್ನ ಪಡೆಯೋದರ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿಯ ನಂತರ 2ನೇ ಸ್ಥಾನವನ್ನ ಪಡೆದಿದೆ. ತಾಲೂಕಿನಲ್ಲಿ 58 ಪ್ರೌಢಶಾಲೆಗಳಿದ್ವು. ಅದರಲ್ಲಿ 45 ಪ್ರೌಢಶಾಲೆಗಳು 100% ಫಲಿತಾಂಶವನ್ನು ಪಡೆದಿದ್ದಾವೆ. ಸರ್ಕಾರಿ ಶಾಲೆಗಳು 21, ಅದರಲ್ಲಿ 11 ಶಾಲೆಗಳು, ವಸತಿ ಶಾಲೆಗಳು 7 ಇದ್ವು, 7ಕ್ಕೆ 7 ಶಾಲೆಗಳು 100%, ಅನುದಾನಿತ ಶಾಲೆಗಳು 16ಕ್ಕೆ 14 ಶಾಲೆಗಳು 100%, ಅನುದಾನ ರಹಿತ ಶಾಲೆಗಳು 14 ಇದ್ವು, ಅದರಲ್ಲಿ 13 ಶಾಲೆಗಳು 100% ಫಲಿತಾಂಶವನ್ನು ಪಡೆಯುವ ಮೂಲಕ ಕಳೆದ ವರ್ಷ 24 ಪ್ರೌಢಶಾಲೆಗಳು 100% ರಿಸಲ್ಟ್ ಮಾಡಿದ್ವು. ಈ ವರ್ಷ 45 ಶಾಲೆಗಳು 100% ಫಲಿತಾಂಶವನ್ನು ಪಡೆಯೋದ್ರ ಮೂಲಕ ಒಂದು ದಾಖಲೆಯ ಫಲಿತಾಂಶ ಸಾಗರ ತಾಲೂಕಿಗೆ ಬಂದಿದೆ. ಪರೀಕ್ಷೆಗೆ ಹಾಜರಾದ 2919 ವಿದ್ಯಾರ್ಥಿಗಳಲ್ಲಿ 2892 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 27 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಉತ್ತಮ ಗುಣಮಟ್ಟದ ಫಲಿತಾಂಶಕ್ಕಾಗಿ ಶ್ರಮಿಸಿದಂತಹ ಎಲ್ಲ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳು ಅವರಿಗೆಲ್ಲ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಫಲಿತಾಂಶಕ್ಕೆ ಒಂದು ದೊಡ್ಡ ಪ್ರೇರಣಾ ಶಕ್ತಿ ಅಂದರೆ ನಮ್ಮ ತಾಲೂಕಿನ ಸನ್ಮಾನ್ಯ ಶಾಸಕರು ಪದೇ ಪದೇ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು, ಇಲಾಖೆಯನ್ನು ಬೆನ್ನು ತಟ್ಟುವಂಥ ಕೆಲಸ ಮಾಡ್ತಾಯಿದ್ರು. ಸೊ ನಾವು ಸಾಕಷ್ಟು ಹಂತಗಳಲ್ಲಿ ಪ್ರೇರಣಾ ಶಿಬಿರಗಳನ್ನು, ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಶಿಬಿರಗಳನ್ನು ನಡೆಸಿ ಮಕ್ಕಳನ್ನು, ಶಿಕ್ಷಕರನ್ನು ಹುರಿದುಂಬಿಸಿ ಉತ್ತಮವಾದಂತಹ ಫಲಿತಾಂಶಕ್ಕೆ ನಮ್ಮೆಲ್ಲ ಶಿಕ್ಷಕರು, ಮಕ್ಕಳು ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಉತ್ತಮವಾದಂತಹ ಫಲಿತಾಂಶಕ್ಕೆ ಕಾರಣೀಭೂತರಾದಂತಹ ಎಲ್ಲರನ್ನು ಶಿಕ್ಷಕರು, ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರು, ಪೋಷಕರು, ನಮ್ಮ ಕಚೇರಿಯ ನೋಡಲ್ ಅಧಿಕಾರಿಗಳು, ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸನ್ಮಾನ್ಯ ಶಾಸಕರ ಪರವಾಗಿ ಶಿಕ್ಷಣ ಇಲಾಖೆಯಿಂದ ಎಲ್ಲರಿಗೂ ವಿಶೇಷವಾದಂತಹ
ಅಭಿನಂದನೆಗಳನ್ನು ತಾಲೂಕಿಗೆ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಕ್ಕಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭಯೋತ್ಪಾದಕ ಎಂದು ಕರೆದಿರುವುದನ್ನು ಖಂಡಿಸಿ ಸಾಗರದ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯ ರಾಜಕಾರಣಿಯಾಗಿದ್ದರೂ ಬಾಯಿಂದ ಮಾತ್ರ ಬಿಜೆಪಿ, ಪ್ರಧಾನಿ ನರೇಂದ್ರ ಮೋದಿ, ಆರ್ಎಸ್ಎಸ್ ಬಗ್ಗೆ ಇಲ್ಲಸಲ್ಲದ ಹೇಳಿಕೆಯನ್ನು ಹೇಳುವುದನ್ನು ಕಾಯಕ ಮಾಡಿಕೊಂಡಿದ್ದಾರೆ. ದೇಶದ ಜನರ ಪಾಲಿಗೆ ಸಜ್ಜನ ಪ್ರಧಾನಮಂತ್ರಿ ಎನಿಸಿಕೊಂಡಿರುವ ಮೋದಿಯವರನ್ನು ಭಯೋತ್ಪಾದಕರು ಎಂದಿರುವ ಖರ್ಗೆ ಅವರ ಹೇಳಿಕೆಯನ್ನು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ. ತಕ್ಷಣ ಅವರು ದೇಶದ ಜನರ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದವರು 94 ವರ್ಷ ವಯೋವೃದ್ಧರಾಗಿರುವ ಮಾಜಿ ಸಚಿವ ಸಾಗರದ ಕಾಗೋಡು ತಿಮ್ಮಪ್ಪ ಅವರನ್ನು ನೋಡಿ ಕಲಿಯಬೇಕಿದೆ. ಹುದ್ದೆಗೆ ಘನತೆ ತರುವ ಹೊಣೆಗಾರಿಕೆ ಸ್ಥಾನದಲ್ಲಿ ಯಾವ ಪಕ್ಷದವರಿಗೂ ನೋವಿನ ಮಾತನಾಡದ ಅವರ ನಡೆಯನ್ನು ಅರಿಯಬೇಕು ಎಂದು ಹೇಳಿದರು. ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ, ಆರ್ಎಸ್ಎಸ್, ನರೇಂದ್ರ ಮೋದಿ ಅವರನ್ನು ಬೈಯುವುದೇ ಒಂದು ಕೆಲಸವಾಗಿದೆ. ದೇಶದ ಪ್ರಧಾನಿ ಕುರಿತು ಸಲ್ಲದ ಹೇಳಿಕೆ ನೀಡಿರುವ ಅವರು ದೇಶದ ಜನರ ಕ್ಷಮೆ ಯಾಚಿಸುವ ಜೊತೆಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರಮುಖರಾದ ಕೆವಿ ಪ್ರವೀಣ್, ಹರೀಶ್ ಮುರಳಿ, ಪರಶುರಾಮ್ ಮಾತನಾಡಿದರು. ಸವಿತಾ ವಾಸು, ಗಾಯತ್ರಿ ಮಲ್ಲೇಶಪ್ಪ, ಸತೀಶ್ ಮೊಗವೇರ್, ಪ್ರೇಮಾ ಕಿರಣ್ ಸಿಂಗ್, ಯಶೋದಮ್ಮ, ಪ್ರದೀಪ್, ಮಹೇಶ್ ಎಂಆರ್, ಕೆಎಸ್ ಪ್ರಶಾಂತ್, ಸಂತೋಷ್ ಶೇಟ್, ಮುರಳಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಅಂತಹ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಅಂತಹ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಈ ರೀತಿಯ ಕ್ಷುಲ್ಲಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತಂದ್ರೆ ಬಹುಶಃ ಅವರಿಗೆ ಆ ಒಂದು ಹುದ್ದೆನಲ್ಲಿ ಒಂದು ಕ್ಷಣವೂ ಕೂಡ ಇರಲಿಕ್ಕೆ ನೈತಿಕ ಹಕ್ಕಿಲ್ಲ ಇರತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಪಕ್ಷದಲ್ಲೂ ಇದ್ದಾರೆ, ನಮ್ಮ ಊರ ಥರ ಇದ್ದಾರೆ. ಕಾಗೋಡು ತಿಮ್ಮಪ್ಪನವರು ಇದ್ದಾರೆ, 94-95 ವರ್ಷದ ವಯೋವೃದ್ಧ. ಅವರು ಎಲ್ಲರ ಜೊತೆಗೆ ಯಾವ ರೀತಿ ಎಲ್ಲ ಪಕ್ಷ ಇವರ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ಜೊತೆಗೆ ಎಷ್ಟು ಸತ್ಯವಾಗಿ, ಎಷ್ಟೊಂದು ಸೌಹಾರ್ದಯುತವಾಗಿ ಇನ್ನೂ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದಾರೆ ಹೇಳ್ತಕ್ಕಂಥದ್ದನ್ನ ಈ ಖರ್ಗೆ ಅವರು ಕಾಗೋಡು ತಿಮ್ಮಪ್ಪನವರು ನೋಡಿ ಕಲಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ಒಂದು ಮಿತಿ ಇರುತ್ತೆ. ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಾರೆ, ರಾಜ್ಯದ ಅಧ್ಯಕ್ಷ ಆಗಿರ್ತಾರೆ. ಈ ಒಂದು ಹಂತಕ್ಕೆ ಹೋದ ಮೇಲೆ ಅದಕ್ಕೊಂದು ಅದರದ್ದೇ ಆಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ಆಗಿರುತ್ತೆ. ಆದರೆ ಇವತ್ತು ಈ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೀರಿ ಏನು ಇವರು ಈ ರೀತಿಯ ಒಂದು ಹೋರಾಟ, ಈ ರೀತಿಯ ಒಂದು ಮಾತುಗಳನ್ನು ಆಡಿದ್ದಾರೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ. ಅವರು ಅರಳು ಮರಳು ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಒಳ್ಳೆಯ ಯೋಜನೆಗಳ ಬಗ್ಗೆ ಯುವಕರಿಗೆ ಹೇಳಬೇಕು. ಇಂಥ ಯುವಕರುಗಳಿಗೆ ಗೊತ್ತಾಗ್ತಾ ಇದೆ ನಾವು ಪ್ರಧಾನಿಯವರಿಗೆ ಯಾವ ರೀತಿ ಗೌರವ ಇಟ್ಟು ಮಾತಾಡಬೇಕು. ಅವರು ಗೆಲ್ಲೋ ತನಕ ಮಾತ್ರ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ತಾರೆ, ಎದ್ದ ಮೇಲೆ ಎಲ್ಲ ಇಡೀ ದೇಶದ ಪ್ರಧಾನಿ ಆಗಿರ್ತಾರೆ, ಜನನಾಯಕರು ಆಗಿರ್ತಾರೆ. ಅವರು ಜನಮಾನಸದಲ್ಲಿ ಉಳಿದಿರುವಂತಹ ನಮ್ಮ ಸಾಮಾನ್ಯ ಮಗುವಿನಿಂದ ಹಿಡಿದು ಈ ವಯಸ್ಸಾದಂತಹ ವೃದ್ಧರಿಗೂ ಕೂಡ ಮೋದಿಜಿ ಅಂದ್ರೆ ಅಷ್ಟೊಂದು ಆಪ್ತರು. ಯಾಕಂದ್ರೆ ಅವರ ಒಂದು ಸರಳ ಸಜ್ಜನ ಜೀವನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಾದರಿಯಾದಂತಹ ನಡೆಗಳನ್ನ ಅವರು ನಡೀತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿ ಕುಟುಂಬದ ರಾಜಕಾರಣ ಮಾಡಿದವರಲ್ಲ, ಕುಟುಂಬದ ಯೋಜನೆಗಳಿಗೆ ಸೀಮಿತವಾಗಿರೋರಲ್ಲ. ಯಾವುದೇ ಯೋಜನೆಗಳನ್ನ ಕೊಟ್ಟರು ಅದು ತನ್ನ ಹೆಸರಲ್ಲಿ ಕೊಡುವಂತ ಪ್ರಧಾನಿ ಅಲ್ಲ. ಪ್ರಧಾನಿ ಅಂದ್ರೆ ಜನಸೇವಕ ಅನ್ಕೊಂಡು ಕೆಲಸ ಮಾಡ್ತಿರುವಂತಹ ನಮ್ಮ ನಾಯಕ ಇವತ್ತು ಬೇರೆಯವರಿಂದ ಅದರಲ್ಲೂ ಹಿರಿಯರಾದಂತಹ ಖರ್ಗೆಜಿ ಅವರು ಈ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ತಕ್ಷಣ ಇಳಿಬೇಕು. ಭಯೋತ್ಪಾದಕರು ಯಾರು ಅನ್ನೋದನ್ನ ಗುರುತಿಸಕ್ಕಾಗದೇ ಇರುವಂತಹ ಅರಳು ಮರಳು ಅವ್ರಿಗೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಆ ಸ್ಥಾನಕ್ಕೆ ಅವರು ಸಲ್ಲದು, ಆ ಜಾಗದಲ್ಲಿ ಅವ್ರು ಇರಬಾರ್ದು ಅನ್ನೋದು ನಮ್ಮ ಕನ್ನಡ ನಾಡಿನ ಶ್ರೀಮಂತ ಕಲೆ ಎಂದೆನಿಸಿದ ಯಕ್ಷಗಾನ ಕಲೆ ಇಂದು ಸರ್ವವ್ಯಾಪ್ತಿಯಾಗಿ ರೂಪುಗೊಂಡಿದೆ ಎಂದು ಶ್ರೀಮೋಲ್ ಅಧ್ಯಕ್ಷ ವಿದ್ಯಾಧರ್ ಅವರು ಹೇಳಿದರು. ಹೊಸನಗರ ತಾಲೂಕಿನ ನಾಗರಕೊಡಿಗೆಯಲ್ಲಿ ಯಕ್ಷ ಅಭಿಮಾನಿ ಬಳಗ ಏರ್ಪಡಿಸಿದ ನಾಗರಕೊಡಿಗೆ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಯಕ್ಷಗಾನ ಕಲೆ ಹಿಂದೆ ದಕ್ಷಿಣೋತ್ತರ ಜಿಲ್ಲೆ ಶಿವಮೊಗ್ಗ, ಚಿಕ್ಕಮಗಳೂರು ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ನಾಡಿನ ಉದ್ದಗಲಕ್ಕೂ ವ್ಯಾಪಿಸಿದೆ. ಜೊತೆಗೆ ಹೊರದೇಶದಲ್ಲೂ ಹೆಸರು ಮಾಡಿದೆ. ಯಕ್ಷಗಾನ ಕಲೆ ಶ್ರೀಮಂತ ಕಲೆಯಾಗಿ ರೂಪುಗೊಳ್ಳುವಲ್ಲಿ ಧೀಮಂತ ಕಲಾವಿದರ ಶ್ರಮ ಸಾಕಷ್ಟಿದೆ. ಕಲೆಯ ವೈಭವ ಸಾಕ್ಷೀಕರಣಕ್ಕೆ ವೇದಿಕೆ ಸೃಷ್ಟಿಸುವಲ್ಲಿ ಸಂಯೋಜಕರ ಪಾತ್ರವು ಹಿರಿದಾಗಿದೆ ಎಂದು ಹೇಳಿದರು. ಹನುಮಗಿರಿ ಮೇಳದ ಹಿರಿಯ ಭಾಗವತ
ರವಿಚಂದ್ರ ಕನ್ನಡಿಕಟ್ಟೆ, ಹೊಸನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿ ನಾಗರಕೊಡಿಗೆ ಅವರನ್ನು ಈ ವೇಳೆ ಸನ್ಮಾನಿಸಲಾಯಿತು. ನಾಗೇಶ್ ಭಾಗವತ್, ವೇಣು ಭಟ್, ಶ್ರೀಧರ್, ಭಾಸ್ಕರ್, ಅಕ್ಷಯ್ ಭಟ್, ಆಗ್ನೇಯ, ಕಾರ್ತಿಕ್, ಹಿರಿಯಣ್ಣ ಭಟ್, ರವೀಂದ್ರ, ಅನೂಪ್, ಮಂಜುನಾಥ್, ಪ್ರಥಮ್, ವಸಿಷ್ಠ ಈ ಸಂದರ್ಭ ಹಾಜರಿದ್ದರು. ಅಶ್ವಿನಿ ಪಂಡಿತ್ ಕಾರ್ಯಕ್ರಮ ನಿರೂಪಿಸಿದರು. ತಂತಿಯ ನುಡಿಸು ಬಾರಸಿಕ, ತಂತಿಯ ನುಡಿಸು ಬಾರಸಿಕ. ಜೀವವೀಣಿಯ ಚಾರೋ ತಂತಿಯ ನುಡಿಸು ಬಾರಸಿಕ, ತಂತಿಯ ನುಡಿಸು ಬಾರಸಿಕ.